ನಮಸ್ಕಾರ, ನಾನು ನಿಮ್ಮ ಸದಾಶಿವ ಆರಾಧ್ಯ. ಸದಾ ಸುದ್ದಿಗೆ ಸ್ವಾಗತ. ಇದು ನಂತರ ನೀವು ನಿರೀಕ್ಷೆ ಮಾಡಿದ್ರ? ಸರ್, ನನಗೆ ಗೊತ್ತಿತ್ತು 60 ಓಟು ರೀಚ್ ಆಗ್ತೀನಿ ಅಂತ ಕೂಡ ಗೊತ್ತಿತ್ತು. ನನಗೆ ಬಚ್ಚೇಗೌಡ್ರು ಹುಷಾರಿಲ್ಲ ಅಂದ್ರು. ಒಂದು ದಿನ ನನ್ನ ಬಳಿ ಕ್ಯಾನ್ವಾಸ್ ಬಂದ್ರು, ನನ್ನ ಜೊತೆಯಲ್ಲಿ ಮನೆಯಲ್ಲಿ ನಿರಂತರವಾಗಿ ಫೋನ್ಗಳು ಮಾಡ್ಕೊಂಡು ನನ್ನ ಪರವಾಗಿ ಮತ ಕೇಳಿ. ಹಾಗಾಗಿ ನನ್ನ ಸ್ನೇಹಿತರಾದಂತ ನುಡ್ಕಳ್ಳಿ ರವಿಯವರು ನನಗೆ 10 ದಿನಗಳ ಕಾಲ ನನಗೆ ಜೊತೆಯಲ್ಲಿದ್ದು ಎಲ್ಲಾ ರೀತಿ ಸಹಾಯ ಮಾಡಿ ನನಗೆ ಗೆಲುವಿಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಾ ಪಕ್ಷದ ಮುಖಂಡರುಗಳು ಕೂಡ ವೆಂಕಟೇಶ್ ಕೆಲಸಗಾರ, ಆತನಿಗೆ ಓಟ್ ಹಾಕ್ಸ್ಬೇಕು, ಓಟ್ ಕೊಡಿಸ್ಬೇಕು, ಓಟು ಹಾಕಿ ನನ್ನ ಹಿತೈಷಿ, ನನ್ನ ಸ್ನೇಹಿತರುಗಳು, ಬಹಳ ಜನ ಸ್ನೇಹಿತರುಗಳಿದ್ದಾರೆ, ಅವರೆಲ್ರಿಗೂ ನಾನು ನಿಮ್ಮ ಮೂಲಕ ಕೃತಜ್ಞತೆಗಳು ಹೇಳ್ತೀನಿ. ನಿಮ್ಮ ಬಗ್ಗೆ ನಿಮ್ಮ ಪಕ್ಷದವರೇ ನಿಮ್ಮ ಜೊತೆ ಇದ್ದವರು ಮುಟ್ಕೋರ್ನ ಸೋಲ್ಸಿ ಅಂತ ಹೇಳಿ ಸರ್, ಈಗ ಸೋಲ್ಸಿ ಅಂತ ಬಿಳಿ ಕೂದಲವರೆಲ್ಲ ಒಂದಾಗಿದ್ರು. ಈಗ ಎಳವಳ್ಳಿ ರಮೇಶ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಲ್ಲ ಅಂತ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲರೂ ಕೂಡ ರಮೇಶ್ ಅವರಿಗೆ ವಯಸ್ಸಾಗಿದೆ, ಅವ್ರ ಕೈಲಿ ಇದು ನಿಭಾಯಿಸಕ್ ಆಗೋದಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಬಹಳಷ್ಟು ಜನ ಏನೇ ಅದನ್ನ ಮಾತಾಡೋದು ಬೇಡ, ಬಹಳಷ್ಟು ಜನ ಏನೇನ್ ಬೇಕೋ ನನ್ನ ಮೇಲೆ ಅಪಪ್ರಚಾರ ಮಾಡುದು. ಆದ್ರೆ ಮತದಾರರು ತೀರ್ಪು ಕೊಟ್ಟಿದಾರಲ್ಲ, ಯಾರ್ ನಂದು ತಪ್ಪ ಅವ್ರ ತಪ್ಪ? ರಮೇಶ್ ಅಣ್ಣವರ ದುಡ್ಡಿಗೋಸ್ಕರ ಯಾರ್ ಬೇಕಾದ್ರೂ ಸೇರ್ಕೊಂಡು ಯಾರೋ ಇಂದ್ರ ಚಂದ್ರ ಅಂತ ಹೊಗಳ್ತಾರೆ. ಒಂದು ಪಕ್ಷದಲ್ಲಿ ಬೆಳಗ್ಗೆ ಒಂದು ಪಕ್ಷ, ಸಾಯಂಕಾಲ ಒಂದು ಪಕ್ಷಕ್ಕೆ ಹೋಗಿ ಹೊಗಳೋರು ನೀವು ನೋಡಿದ್ದೀರಾ ಮಾಧ್ಯಮಗಳವ್ರು. ಇಂಥವ್ರು ಖಾಲಿ ಡಬ್ಬಗಳು ಸೌಂಡ್ ಮಾಡ್ತೇ ಹೊರ್ತು ತುಂಬಿದ ಡಬ್ಬಗಳು ಯಾವ್ದೂ ಸೌಂಡ್ ಮಾಡಿಲ್ಲ. ಎಲ್ಲ ಅವರು ನನ್ನ ಆಪೋಸಿಟ್ ಕ್ಯಾಂಡಿಡೇಟ್ ಜೊತೆಯಲ್ಲಿ ಇದ್ದವರೆಲ್ಲ ಖಾಲಿ ಡಬ್ಬಗಳು ಅಂತ ನಾನು ಇವತ್ತು ಇಷ್ಟ ದಿನ ಯಾಕೆ ಹೇಳಲಿಲ್ಲ ಅಂದ್ರೆ 1ನೇ ತಾರೀಕು ಅವ್ರಿಗೆ ಉತ್ತರ ಕೊಡ್ಬೇಕು ಅಂತ ನಾನು ಕಾದಿದ್ದೆ. ಬಹಳಷ್ಟು ಜನ ಖಾಲಿ ಡಬ್ಬಗಳು ಸೌಂಡ್ ಮಾಡಿದ್ರೆ ಹೊರ್ತು ಏನು ಮತದಾರರು ಬಹಳ ಗೌಪ್ಯವಾಗಿ ನನಗೆ ಮತ ಚಲಾಯಿಸಿದೆ. ಹಾಗಾಗಿ ರಮೇಶ್ ಅಣ್ಣವ್ರಿಗೆ ಮೂರ್ ಪೋಸ್ಟ್ ಇದೆ ಅಂತ ನಾನು ಅವತ್ತಿಂದ ಹೇಳ್ಕೊಂಡ್ ಬಂದಿದ್ದೆ. ಹಾಗಾಗಿ ಜನ ರಿಜೆಕ್ಟ್ ಮಾಡಿ ಬಿಜೆಪಿ ಅವರು ವಾಪಸ್ ತಗೊಂಡಿದ್ದು ಕೂಡ ನಿಮ್ಗೆ ಎಲ್ಲಾದ್ರೂ ಸಹಕಾರ ಆಯ್ತಾ ಅಂತ ಗೆಲ್ಲಕ್ಕೆ? ಸರ್, ಈಗ ನೀವು ಗೆದ್ದ ಮೇಲೆ ಬಿಜೆಪಿಗೂ ಹೋಗ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈಗ ನನ್ನ ನೋಡ್ತಿರಲ್ಲ, ಪಾಂಪ್ಲೇಟ್ ಅಲ್ಲಿ ನೀವು ಹೇಳಿದ್ರಿ ಬಿಜೆಪಿ ಜೊತೆ ಹೋಗ್ಬಿಡ್ತಾರೆ ಕ್ಯಾಂಡಿಡೇಟ್ ಆಗ್ಬಿಟ್ಟು ಅಂತ. ಪಾಂಪ್ಲೇಟ್ ಅಲ್ಲಿ ಯಾರ್ ಫೋಟೋ ಹಾಕೊಂಡ್ ಬಂದೆ ನಾನು? ಯಾರ್ ಲೀಡರ್ಗೂ ಫೋಟೋ ಹಾಕೊಂಡ್ ಬಂದ್ರೆ? ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಫೋಟೋ ಹಾಕೊಂಡ್ತಾನೆ ನಾನು ಚುನಾವಣೆ ಮಾಡಿದ್ದು. ಅಲ್ಲಿಗೇನು ಅರ್ಜಿ ಹಾಕೋವರೆಗೂ ಒಂಥರ ಇತ್ತು, ಪಾಂಪ್ಲೇಟ್ ಹೊಡ್ಸೋವರೆಗೂ ಒಂಥರ ಇತ್ತು. ಪಾಂಪ್ಲೇಟ್ ಹೊಡ್ಸಿ ಕಾಂಗ್ರೆಸ್ ಮುಖಂಡರಿಗೆ ಫೋಟೋ ಹಾಕಿದ್ಮೇಲೆ ಅದೆಲ್ಲ ಹೊರಟೋಯ್ತಲ್ಲ ಗಾಳಿಗೆ. ಅಪಪ್ರಚಾರಕ್ಕೆ ಯಾವತ್ತೂ ಸಿಗೋದಿಲ್ಲ ಮಾನ್ಯತೆ. ಒರಿಜಿನಾಲಿಟಿ, ಡೂಪ್ಲಿಕೇಟ್. ಶಾಸಕರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಪ್ರತಿಷ್ಠೆ ಸರ್, ಶಾಸಕರು ಬಹಳ ದೊಡ್ಡೋರು, ಬಹಳ ದೊಡ್ಡ ಮನುಷ್ಯ. ಅವ್ರ ಬಗ್ಗೆ ನಾನು ಏನು ಹೇಳೋದು ಬೇಕಾಗಿಲ್ಲ. ಯಾಕೆಂದ್ರೆ 2.5 ವರ್ಷದ ಹಿಂದೆಗಡೆ ಒಂದು ದಾರಿ ಗೊತ್ತಿಲ್ಲ, ಒಂದು ರಸ್ತೆ ಗೊತ್ತಿಲ್ಲ, ಒಂದು ಊರು ಗೊತ್ತಿರ್ಲಿಲ್ಲ. ಇಲ್ಲಿ ಮುಂದೆ ನಿಂತಿದ್ದೀವಲ್ಲ, ಒಂದ್ 20 ಜನನೇ ಏನೇನೋ ನಮ್ಮ ಹೆಸರುಗಳು ಕರಿತಿದ್ರು. 20 ಜನನೇ ಮಂತ್ರಿಗಳು, ಈಗೇನ್ ಮಂತ್ರಿಗಳಾಗಿದ್ದಾರೆ MC ಸುಧಾಕರ್ ಸಾಹೇಬ್ರು, ಅವ್ರ ಬಳಿ ಹೋಗಿ ಪ್ರದೀಪ್ ಅವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಟಿಕೆಟ್ ಕೊಡ್ಸು, ಮಿನಿಸ್ಟರ್ ಹೇಳಿ ಮಿನಿಸ್ಟರ್ ಸಹಕಾರದಿಂದ ಅವ್ರು ಟಿಕೆಟ್ ಕೊಡ್ಸಿದ್ರು. ಆದ್ರೆ ಯಾವ ಊರು ಯಾವ ದಾರಿ ಗೊತ್ತಿರ್ಲಿಲ್ಲ ಆತನಿಗೆ. ಎಲ್ಲ ದಾರಿ ಕರ್ಕೊಂಡೋಗಿ ಓಟ್ ಕೇಳಿ ಕೈ ಕಾಲು ಹಿಡಿದು ಏನು ತನು ಮನ ಧನ ಏನೇನೋ ಹೇಳ್ತಾರಲ್ಲ, ಯಾವುದು ಕೊಡದೆ ಎಲ್ಲ ಒಳ್ಳೆ ಹುಡುಗ, ಸುಮುಖ ಹುಡುಗ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಹಾಗಾಗಿ ಜನ ಓಟ್ ಕೇಳಿದರೆ ಇವತ್ತು ನನ್ನ ವಿರುದ್ಧವಾಗಿ ಕ್ಯಾಂಪೇನ್ ಮಾಡಿದ್ದಾರೆ, ಹೈಜಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಕೋಲಾರದಲ್ಲಿ ಎತ್ಕೊಂಡೋಗಿ ಡೆಲಿಗೇಟ್ ಇಟ್ರು. ಎಷ್ಟು ಜನ ಡೆಲಿಗೇಟ್ ಇಟ್ರು? ಇವತ್ತು ಉತ್ತರ ಏನ್ ಕೊಟ್ಟಿದ್ದಾರೆ? ಬಳ್ಳಿ ವೆಂಕಟೇಶ್ ಕೆಲಸಗಾರರಿಗೆ ಕೂಲಿ ಕೊಡ್ಬೇಕು, ಕೂಲಿ ಕೊಟ್ಟಿದ್ದಾರೆ ಮಹಾಪ್ರಭುಗಳು. ಇಷ್ಟೇ, ಬೇರೆ ವ್ಯತ್ಯಾಸ. ಸರ್, ಚಿಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಇದೆಯಾ? ಸರ್, ಶಾಸಕರು ಸ್ವಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಲ್ಲ ಸರ್. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಗೆಲ್ತಿರೋದು. ದ್ರೋಹ ಮಾಡಿದ್ದಾರೆ, ಅರ್ಥ ಆಯ್ತಾ? ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಇವತ್ತು ಎಷ್ಟು ನೋವು ತಿಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾರು ಅವ್ರ ವಿರುದ್ಧ ಮಾಡಿದ್ದಾರೆ ಅವರೆಲ್ಲ ನೋವು ತಿಂತಾರೆ.